ಕತೆ ಸ್ಥಿತ್ಯಂತರ. ಇನ್ನೂ ಗಟ್ಟಿ ಬೆಳಗಾಗುವುದರೊಳಗೆ ನಾರಾಯಣ ಎದ್ದು ಸಿದ್ಧನಾಗಿದ್ದ. ಕೊಟ್ಟಿಗೆ ಕೆಲಸ ಎಲ್ಲ ದೊಡ್ಡೊಡ್ತ ಮುಗಿಸಿ 3 ಬಾರಿ ಗಡಿಯಾರ ನೋಡಿ ಆಗಿತ್ತು. ಇಷ್ಟೊತ್ತಿಗೆ ಫೋನ್ ಬರಬೇಕಿತ್ತಪ್ಪ. ಬನವಾಸಿ ದಾಟಿದ್ದೆ ಫೋನ್ ಮಾಡು ಹೇಳಿದ್ದೆ. ತನ್ನಷ್ಟಕ್ಕೆ ತಾನೇ ಎಂಬಂತೆ ಹೇಳಿಕೊಂಡ. ಆದರೆ ಅದು ಹೆಂಡತಿ ಲಕ್ಷ್ಮಿ ಕಿವಿಗೂ ಬಿತ್ತು. ಪ್ರಧಾನ ಬಾಗಿಲ ಎದುರಿಗೆ ರಂಗೋಲಿ ಇಡುತ್ತಿದ್ದ ಆಕೆ, ನೀವು ಹೋಗಿ, ಅವನಿಗೆ ಸಿಗ್ನಲ್ ಪ್ರಾಬ್ಲಮ್ ಆಗಿ ಫೋನ್ ಮಾಡಿದ್ದು ಸುಳ್ಳು ಎಂದಳು. ಹೆಂಡತಿ ಅಷ್ಟು ಹೇಳಿದ ಮೇಲೆ ಮುಗಿಯಿತು. ಇರುವ ಇಬ್ಬರಲ್ಲಿ ಪೂರ್ಣ ಬಹುಮತ ಬಂದು ಹೊರಡುವುದೇ ಎಂದು ತೀರ್ಮಾನ ಆಯಿತು. ಅವನಿಗೆ ಜರ್ಕಿನ್ ತೆಗೆದುಕೊಂಡು ಹೋಗಿ, ಜೋರು ಚಳಿ, ಅವ ಅಲ್ಲಿಂದ ಬರೀ ಕೈಯಲ್ಲಿ ಬಂದಿರ್ತ ನೆನಪು ಮಾಡಿದಳು. ಮಗ ಅರ್ಜುನ ರಾತ್ರಿ ಬೆಂಗಳೂರಿನಿಂದ ಹೊರಟು ಬೆಳಗ್ಗೆ ಶಿರಸಿಗೆ ಬರುತ್ತಾನೆ. ಅವನನ್ನು ಮನೆಗೆ ಕರೆದುಕೊಂಡು ಬರಲು ಅಪ್ಪ ನಾರಾಯಣ ಬೈಕ್ ತೆಗೆದುಕೊಂಡು ಹೊರಟಿದ್ದಾನೆ. ಇದು ಯಾವುದೋ ಒಂದು ದಿನದ ಕಥೆಯಲ್ಲ, ವರ್ಷದಲ್ಲಿ 3-4 ಬಾರಿ ನಡೆಯುವ ಕತೆ. ಪ್ರತಿ ಬಾರಿಯೂ ಅದೇ ಉತ್ಸಾಹ, ಅದೇ ಗಡಿಬಿಡಿ. ಉಳಿದ ಹಲವು 18 ವಿಷಯಗಳಲ್ಲಿ ನಾರಾಯಣ ಮತ್ತು ಲಕ್ಷ್ಮಿಯ ನಡುವೆ ಭಿನ್ನಾಭಿಪ್ರಾಯ ಇದೆ. ಆದರೆ ಈ ವಿಷಯದಲ್ಲಿ ಏಕೋಭಾವದ ವರ್ತನೆ. ನಾರಾಯಣ ಅಂಥ ದೊಡ್ಡ ಜಮೀನ್ದಾರ ಏನೂ ಅಲ್ಲ. ಆದರೆ ಪಿತ್ರಾರ್ಜಿತವಾಗಿ ಬಂದ 2 ಎಕರೆ ಅಡಿಕೆ ತೋಟ ಇದೆ, ಸ್ವಲ್ಪ ಗದ್ದೆ ಇದೆ. ಗದ್ದೆ ಬೇಸಾಯ ಗುದ್ದಾಟಕ್ಕೆ ತಕ್ಕ ಪ್ರತಿಫಲ ಇಲ್ಲ ಎಂದು ಹಾಳು ಬಿಟ್ಟು 3 ವರ್ಷ ಆಗಿದೆ. ತೋಟವನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾನೆ. ಒಂದು ಸಣ್ಣ ಹಳೆ ಕಾಲದ ಮನೆ, 6 ಅಂಕಣ, ಸುತ್ತ 3 ದಿಕ್ಕಿಗೆ ಪಡಿಮಾಡು. ಉಳಿದವರ ಮನೆಗೆ ಹೋಲಿಸಿದರೆ ಅವರಿನ್ನೂ ಹಳೆ ಕಾಲದಲ್ಲಿಯೇ ಇದ್ದಾರೆ. ಆದರೆ ತಾನು ಹುಟ್ಟಿ ಬೆಳೆದ, ಮದುವೆಯಾಗಿ ಹೆಂಡತಿಯ ಕೈ ಹಿಡಿದು ಹೊಸ್ತಿಲು ದಾಟಿದ, ಮಗನ ತೊಟ್ಟಿಲೌತಣದಲ್ಲಿ ಸಿಂಗರಿಸಿದ ತೊಟ್ಟಿಲನ್ನು ಒಳಗೆ ತಂದ ಆ ಮನೆಯ ಮೇಲೆ ಏನೋ ವ್ಯಾಮೋಹ ನಾರಾಯಣನಿಗೆ. ಹಾಳಾದ ಕಡೆ ರಿಪೇರಿ ಮಾಡಿಸಿ, ಅಗತ್ಯ ಇದ್ದ ಕಡೆ ಮಾರ್ಪಾಡು ಮಾಡಿ ಅಲ್ಲಿಯೇ ವಾಸವಿದ್ದಾರೆ. ಅವರ ಒಬ್ಬನೇ ಮಗ ಅರ್ಜುನ. ಚಿಕ್ಕವನಿದ್ದಾಗಿನಿಂದಲೂ ಚುರುಕು ಹುಡುಗ. ಓದಿನಲ್ಲಿ ಎಷ್ಟು ಆಸಕ್ತಿಯೋ ಅಷ್ಟೇ ಆಸಕ್ತಿ ಕೃಷಿಯಲ್ಲಿ ಕೂಡ. ಮನೆಗೆ ಕೊನೆ ಕೊಯ್ಯಲು ಜನ ಬಂದರೆ ಆತನಿಗೆ ಬೆಳಿಗ್ಗೆ ಹೊಟ್ಟೆ ನೋವು ಬರುತ್ತಿತ್ತು. ಶಾಲೆಗೆ ಹೋಗುವ ಸಮಯ ಮೀರಿದ ಮೇಲೆ ಆ ನೋವು ಕಡಿಮೆಯಾಗಿ ತೋಟಕ್ಕೆ ಬಿಡುತ್ತಿದ್ದ. ಕಾಲಿಗೆ ನೀರಿನಲ್ಲಿ ಇಳಿದು ತೆರಡಿಕೆ ಆರಿಸುವುದು, ಸಣ್ಣ ಸಣ್ಣ ಕೊನೆ ಬಂದಾಗ ಕೊನೆ ಹಗ್ಗ ಹಿಡಿಯುವುದು, ಬುಟ್ಟಿಯಲ್ಲಿ 2 ಕೊನೆ ಹಾಕಿಕೊಂಡು ತಲೆಗೆ ಗೋಣಿಚೀಲದ ಕೊಪ್ಪೆ ಹಾಕಿ ಹೊತ್ತುಕೊಂಡು ಬರುವುದು ಅವನ ಕೆಲಸ. ಕುಡಿಯಲು ಕೊಟ್ಟ ಮಜ್ಜಿಗೆಗೆ ಸಣ್ಣಮೆಣಸು ನುರಿದು ತೋಟದ ಹುಳಿಕಂಚಿ ರಸ ಹಿಂಡಿ ಹದ ಮಾಡುತ್ತಿದ್ದ ಕೊನೆ ಹೊರಲು ಬಂದ ಮಂಜ. ಅದು ಅರ್ಜುನ ಇಷ್ಟಪಟ್ಟು ಕುಡಿಯುವ ಹಾಸಿಗೆ. ಮನೆಯಲ್ಲಿ ಅಮ್ಮ ಎಷ್ಟೋ ಬಾರಿ ಅದನ್ನೇ ಮಾಡಿದರೂ ಮಂಜನ ಹದ ಬರಲೇ ಇಲ್ಲ ಎಂದು ನಿರಾಕರಿಸಿ ಬಿಡುತ್ತಿದ್ದ. ಮನೆಯ ಅಂಗಳದಲ್ಲಿ ಮೆಟುಗತ್ತಿ ಹಾಕಿ ಅಡಿಕೆ ಸುಲಿದು ಕೈ ಕಪ್ಪು ಮಾಡಿಕೊಳ್ಳುವುದು, ಹಂಡೆಗೆ ಬೆಂಕಿ ಹಾಕಿ ಅಡಿಕೆ ಬೇಯಿಸುವುದು, ಬೆಂದ ಅಡಿಕೆಯನ್ನು ಚೊಬ್ಬೆಯಲ್ಲಿ ತೋಡುವುದು, ಇದನ್ನೆಲ್ಲ ಮನಸಾ ಅನುಭವಿಸುತ್ತಿದ್ದ ಅರ್ಜುನ. ಕನ್ನಡ ಶಾಲೆ ಓದುವವರೆಗೆ ಹೇಗೋ ನಡೆಯುತ್ತಿತ್ತು. ಆಮೇಲೆ ಆತ ಪದೇ ಪದೇ ರಜೆ ಮಾಡುವುದು ಅಪ್ಪ ಅಮ್ಮರಿಗೆ ತಲೆನೋವಿನ ವಿಷಯ ಆಯಿತು. ಕೊನೆಗೂ ಒಮ್ಮೆ ಪಕ್ಕಕ್ಕೆ ಕೂಡ್ರಿಸಿಕೊಂಡು ಇಬ್ಬರೂ ಅವನಿಗೆ ಬುದ್ಧಿ ಹೇಳಿದರು. ನೋಡು, ನೀನು ಚೆನ್ನಾಗಿ ಓದಬೇಕು. ಈ ಅಡಿಕೆ ಕೃಷಿಯೆಲ್ಲ ಶಾಶ್ವತ ಅಲ್ಲ. ಹೊಸ ಹೊಸ ರೋಗಗಳು ಬರ್ತಾ ಇವೆ. ಇಡೀ ದೇಶಕ್ಕೆ ಅಡಿಕೆ ಬೆಳೆ ವಿಸ್ತಾರ ಆಗುತ್ತಿದೆ. ಯಾವಾಗ ಇದು ಕೈ ಕೊಡುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ವಿದ್ಯೆ ಹಾಗಲ್ಲ, ಅದಕ್ಕೆ ಯಾವಾಗಲೂ ಬೆಲೆ ಇದೆ. ಅದೇ ಸಮಯಕ್ಕೆ ಶಾಲೆಯಲ್ಲಿಯೂ ಶಿಕ್ಷಕರು ಸ್ವಲ್ಪ ಒತ್ತಡ ಹೇರಿದ ಕಾರಣಕ್ಕೆ ಆತ ಕ್ರಮೇಣ ಕೃಷಿಯ ವಿಚಾರ ಬದಿಗಿಟ್ಟು ಓದಿನತ್ತ ಗಮನ ಕೊಟ್ಟ. ಅಪ್ಪ ಅಮ್ಮ ಹೇಳಿದ ಹಾಗೆ ವಿದ್ಯೆ ಆತನ ಕೈ ಹಿಡಿಯಿತು. ಅವನ ಶ್ರಮ ಮತ್ತು ಜಾಣ್ಮೆ ಫಲ ಕೊಟ್ಟಿತು. ತನ್ನ ಸಾಮರ್ಥ್ಯದಿಂದಲೇ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟು ಗಿಟ್ಟಿಸಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೂ ಸೇರಿದ. ಇತ್ತ ನಾರಾಯಣ ಮತ್ತು ಲಕ್ಷ್ಮೀ ದಂಪತಿಗಳಿಗೂ ವಯಸ್ಸಿತ್ತು. ಅಡಿಕೆಗೆ ಒಳ್ಳೆ ಬೆಲೆ ಬಂತು. ಎಲ್ಲವೂ ಚೆನ್ನಾಗಿರುವಾಗಲೇ ಅರ್ಜುನ ವಿವಾಹ ಸಹ ಆಗಿ ಆತ ಬೆಂಗಳೂರಿನಲ್ಲಿಯೇ ಸ್ವಂತ ಮನೆ ಮಾಡಿ ಸಂಸಾರ ಶುರು ಮಾಡಿದ. ಆತನ ಹೆಂಡತಿ ಸುಮಾ ಸಹ ಕೆಲಸಕ್ಕೆ ಹೋಗುತ್ತಿದ್ದಳು. ಇಬ್ಬರಿಗೂ ಕೈತುಂಬ ಸಂಬಳ. ಮನೆಯಲ್ಲಿಯೂ ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲವೂ ಶುಭವಾಯಿತು ಎಂಬಷ್ಟೇ ಆಗಿದ್ದರೆ ಕತೆ ಇಲ್ಲಿಗೆ ಮುಗಿದು ಹೋಗುತ್ತಿತ್ತು. ಆದರೆ ಆಗಲೇ ನಾರಾಯಣನಿಗೆ ಸೊಂಟ ನೋವು ಶುರುವಾಯಿತು. ತೋಟಕ್ಕೆ ಹೋಗಿ ಕೆಲಸ ಮಾಡಲು ಬಗ್ಗಿದರೆ ಸಾಕು ಬೆನ್ನು ಚಳಕ್ಕೆನ್ನುತ್ತಿತ್ತು. ಲಕ್ಷ್ಮಿಗೆ ಕೀಲು ನೋವು. ಮೆಟ್ಟಿಲು ಹತ್ತಲಿಕ್ಕೆ ತೊಂದರೆ, ಭಾರ ಎತ್ತಲಿಕ್ಕೆ ಆಗದು. ಆ ದಿವಸ ತೋಟದ ಕಾಲಿಗೆ ಸ್ವಚ್ಛ ಮಾಡಲು ಒಂದಷ್ಟು ಕೆಲಸಗಾರರು ಬಂದಿದ್ದರು.
ಆಡುತ್ತಾ ಆಡುತ್ತಾ ಬೆಳಗಿನಿಂದ ಸಂಜೆಯವರೆಗೆ ಅಡಿಕೆ ಮರ ಸುತ್ತು ಹಾಕಿದರೆ ವಿನಃ ಕೆಲಸ ಆಗಲಿಲ್ಲ. ನಾರಾಯಣನಿಗೆ ಸಿಟ್ಟು ಬಂತು. ಆದರೆ ಸಿಟ್ಟನ್ನು ಯಾರ ಮೇಲೆ ತೋರಿಸುವುದು? ಕೆಲಸಕ್ಕೆ ಬಂದವರಿಗೆ ಏನಾದರೂ ಹೇಳಿದರೆ ನಾಳೆ ಅಷ್ಟಕ್ಕೂ ಗತಿಯಿಲ್ಲ. ಅವರಿಗೆ ಮಾತನಾಡಿದ ಪ್ರಕಾರ ದುಡ್ಡು ಕೊಟ್ಟು ಕಳಿಸಿದ. ಉಳಿದ ಕೆಲಸ ತಾನೇ ಮುಗಿಸಿಬಿಡಬೇಕು ಎಂದು ಕಾಲಿಗೆ ಇಳಿದು ಗುದ್ದಲಿಯಿಂದ ಬಿಡಿಸುತ್ತಾ ಹೋದ. ಸ್ವಲ್ಪ ಹೊತ್ತಿಗೆ ಶುರುವಾದ ಬೆನ್ನು ನೋವು ಸಂಜೆ ಮನೆಗೆ ಬರುವಷ್ಟರಲ್ಲಿ ಓಡಾಡಲಿಕ್ಕೆ ಕಷ್ಟ ಎಂಬ ಮಟ್ಟಕ್ಕೆ ಬಂದು ತಲುಪಿತು. ಆ ರಾತ್ರಿ ಆತ ಅನುಭವಿಸಿದ ತ್ರಾಸು ಅಷ್ಟಿಷ್ಟಲ್ಲ. ಮೊದಲಿನಿಂದ ಹೆಂಡತಿಯ ಬುದ್ಧಿವಾದ ಬೇರೆ. ಕೈಲಾಗದ ಕೆಲಸಕ್ಕೆ ಮುಂದೆ ಹೋಗುವುದು ಏಕೆ? ಈಗ ಹೀಗೆ ತೊಂದರೆ ಅನುಭವಿಸುವುದು ಏಕೆ? ನಾಳೆ ಮಂಜನತ್ರ ಹೇಳಿದರೆ ಮಾಡುತ್ತಿರಲಿಲ್ಲವೇ? ಎಲ್ಲ ಮೈಗಳ್ಳರು. ತೆಗೆದುಕೊಂಡ ದುಡ್ಡಿಗಾದರೂ ಒಂದು ಬೆಲೆ ಬೇಡ ಇವರಿಗೆ. ನನ್ನ ಕೈಲಿ ಆಗೋದಿಲ್ಲ ಇನ್ನು. ಈಗಲೇ ಅರ್ಜುನನಿಗೆ ಫೋನ್ ಮಾಡು, ಅವ ಬೇಕಾದ್ದು ಮಾಡಿಕೊಳ್ಳಲಿ ಎಂದು ಆಕೆಯ ಮೇಲೆ ಹರಿಯಾದ ನಾರಾಯಣ. ಪಾಪ, ನಡುವಲ್ಲಿ ಅವನ್ಯಾಕೆ ತರ್ತೀರಿ? ಲಕ್ಷ್ಮಿ ಆಶ್ಚರ್ಯದಿಂದ ಕೇಳಿದಳು. ಈ ತೋಟ ಗದ್ದೆ ಎಲ್ಲ ಅವನಿಗೆ ಬೇಕಲ್ಲ. ನನಗೆ ಅದರ ಉಸ್ತುವಾರಿ ಸಾಧ್ಯ ಇಲ್ಲ. ಅವನ ಹತ್ರ ಇಲ್ಲಿಯೇ ಬಂದು ಇರೋಕ್ಕೆ ಹೇಳ್ತೇನೆ. ವರ್ಕ್ ಫ್ರಮ್ ಹೋಮ್ ಇದೆ ಅಂತಲ್ಲ, ಅದನ್ನು ಮಾಡಿಕೊಂಡು ಇರಲಿ. ನಾರಾಯಣ ನೋವಿನಿಂದ ನುಡಿದಿದ್ದ. ಆ ರಾತ್ರಿ ಮಗನಿಗೆ ಫೋನು ಮಾಡಿದಾಗ ಈ ವಿಷಯ ಪ್ರಸ್ತಾಪ ಮಾಡಿದ್ದ ಕೂಡ. ಆದರೆ ಅರ್ಜುನನ ಸಮಸ್ಯೆಗಳೇ ಬೇರೆ. ಕಂಪನಿ ಏನೋ ವರ್ಕ್ ಫ್ರಮ್ ಹೋಮ್ ಕೊಡಬಹುದು, ಆದರೆ ಸರಿಯಾದ ನೆಟ್ವರ್ಕ್, ಸ್ಥಿರವಾದ ವಿದ್ಯುತ್ ವ್ಯವಸ್ಥೆ ಇಲ್ಲದ ಈ ಹಳ್ಳಿ ಮೂಲೆಗೆ ಬಂದು ಕುಳಿತರೆ ತನ್ನ ಕೆಲಸ ಕೆಟ್ಟಂತೆಯೇ ಎಂದು ಆತನ ವಾದ. ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ IT ಜಗತ್ತಿನಲ್ಲಿ ತಾನು ಸ್ವಲ್ಪ ಎಚ್ಚರ ತಪ್ಪಿದರೂ ಸಾಕು, ಆಮೇಲೆ ಅದರ ಹದ ಹಿಡಿಯುವುದು ಕಷ್ಟವೇ ಸರಿ. ಅಷ್ಟೆಲ್ಲ ಸವಾಲುಗಳನ್ನು ಎದುರಿಸಿ ಮನೆಗೆ ಬಂದು ಕುಳಿತರೆ ತನ್ನ ಕೆರಿಯರ್ ಹಾಳಾಗುತ್ತದೆ ಎಂದು ಹೇಳಿ ಸ್ಪಷ್ಟವಾಗಿ ನಿರಾಕರಿಸಿದ ಅರ್ಜುನ. ಕ್ರಮೇಣ ದಿನ ಕಳೆದಂತೆ ನಾರಾಯಣ ಮತ್ತು ಮಗ ಅರ್ಜುನನ ನಡುವೆ ಸಣ್ಣ ಕಂದಕ ಬೆಳೆಯುತ್ತಾ ಹೋಯಿತು. ಇದರ ಸುಳಿವು ಸಿಕ್ಕ ಲಕ್ಷ್ಮಿ ಇದು ಅತಿರೇಕಕ್ಕೆ ಹೋಗುವ ಮೊದಲು ಏನಾದರೂ ಮಾಡಲೇಬೇಕು ಎಂದು ತೀರ್ಮಾನಿಸಿ ಮಗನಿಗೆ ಮನೆಗೆ ಬಂದು ಹೋಗುವಂತೆ ಒತ್ತಾಯ ಮಾಡಿದ್ದಳು. ಅದಕ್ಕೆ ಒಪ್ಪಿದ ಅರ್ಜುನ ಆ ಶುಕ್ರವಾರ ರಾತ್ರಿ ಬಸ್ ಹತ್ತಿದ್ದ. ಮನದಲ್ಲಿ 100 ಹಳವಂಡಗಳು ಇದ್ದರೂ ಮಗ ಬರುತ್ತಿದ್ದಾನೆ ಎಂದರೆ ಸಾಕು. ನಾರಾಯಣ ಎಂದಿನ ಜೋಶ್ನಲ್ಲಿಯೇ ಶಿರಸೆಗೆ ಹೊರಟು ನಿಂತಿದ್ದ. ಲಕ್ಷ್ಮಿ ಮಗನ ಸ್ವಾಗತಕ್ಕೆ ಸಕಲ ಸಿದ್ಧತೆ ಮಾಡುತ್ತಿದ್ದಳು. ಆಗಲೇ ಬಚ್ಚಲ ಹಂಡೆಯಲ್ಲಿ ನೀರು ಕಾದು ಕುಳಿತಿತ್ತು. ಅರ್ಜುನನ ಇಷ್ಟದ ಮಗೆಕಾಯಿ ತೆಳ್ಳೆವಿನ ಹಿಟ್ಟು ಸಿದ್ಧವಾಗಿ ಒಲೆಯ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಹಿಂದಿನ ದಿನದ ಮೊಸರನ್ನು ಬಳಿ ಹಾಕಿ ಅದರಿಂದ ಶ್ರೀಖಂಡ ಮಾಡುವ ತಯಾರಿ ನಡೆದಿತ್ತು. ಅಂತೂ ಅರ್ಜುನ ಮನೆಗೆ ಬಂದ. ತಿಂಡಿ ತಿಂದು ಚಾ ಕುಡಿದು ಅದು ಇದು ಹರಟಿ ಸ್ವಲ್ಪ ಹೊತ್ತು ಮಲಗುತ್ತೇನೆಂದು ಕೋಣೆಗೆ ಹೋದಾಗ ಈ ಬಾರಿ ಏನು ಹೇಳಿ ನಿರ್ಧಾರ ಆಗಿಬಿಡಬೇಕು, ಪಿಸುಧ್ವನಿಯಲ್ಲಿ ಹೆಂಡತಿಯ ಬಳಿ ಹೇಳಿದ ನಾರಾಯಣ. ಗಡಿಬಿಡಿ ಯಾಕೆ? ಅದನ್ನು ಮಾತನಾಡಲೆಂದೇ ಬಂದ ಮಾಮ. ಲಕ್ಷ್ಮಿ ಸಮಾಧಾನ ಮಾಡಿದಳು. ಅಂತೂ 11 ಗಂಟೆ ಸುಮಾರಿಗೆ ಮಗನನ್ನು ಕರೆದುಕೊಂಡು ತೋಟಕ್ಕೆ ಇಳಿದ ನಾರಾಯಣ. ಎಲ್ಲಿ ನೋಡಿದರೂ ಅಡಿಕೆಯ ಮರಗಳು ಆಕಾಶಕ್ಕೆ ಕೈಚಾಚಿದಂತೆ ನಿಂತಿದ್ದವು. ಅವುಗಳನ್ನು ಅಪ್ಪಿಕೊಂಡು ನಿಂತ ಕಾಳುಮೆಣಸಿನ ಬಳ್ಳಿಗಳು, ಜೊತೆಗೆ ಒಂದಿಷ್ಟು ಬಾಳೆ, ಹಲಸು ಮತ್ತು ಬೃಹದಾಕಾರದ ಮಾವಿನ ಮರ. ಇದೆಲ್ಲ ಸೇರಿ ಸೃಷ್ಟಿಯಾಗಿದ್ದ ವಾತಾವರಣದಲ್ಲಿ ಯಾವಾಗಲೂ ಒಂದು ತಂಪು, ಒಂದು ನಿಗೂಢ ಮೌನ ಇರುತ್ತಿತ್ತು. ಆ ಮೌನವನ್ನು ತನ್ನೊಳಗಿನ ತುಮುಲದಿಂದ ಮುರಿದ ನಾರಾಯಣ. ಅಲ್ಲ ಮರಯ್ಯ, ನೀನು ಬೆಂಗಳೂರು, ನಾವಿಲ್ಲಿ. ಕೆಲಸ ಮಾಡಲಿಕ್ಕೂ ಆಗದು, ಮಾಡಿಸಲಿಕ್ಕೂ ಆಗದು ಎಂಬ ಪರಿಸ್ಥಿತಿ ಬಂದೋಯ್ತು. ಏನು ಮಾಡೋದು ಎಂದು ಕೇಳಿದ. ಅರ್ಜುನ ನಡುವಿನ ಬಣ್ಣದ ಮೇಲೆ ನಿಂತು ಸುತ್ತಲೂ ನೋಡುತ್ತಿದ್ದ. ತಾನು ಚಿಕ್ಕವನಿದ್ದಾಗ ಸಸಿ ನೆಡಲು ಬಂದದ್ದು ನೆನಪಾಯಿತು. ಆ ಸಸಿಗಳೆಲ್ಲ ಇಂದು ದೊಡ್ಡ ಮರವಾಗಿ 3-4 ಕೊನೆಗಳನ್ನು ಹೊತ್ತು ನಿಂತಿವೆ. ಮಗ, ಇಲ್ಲೇ ಬಂದು ಇದ್ದು ಬಿಡು. ನಮಗೂ ಆಸರೆ, ತೋಟಕ್ಕೂ ಒಂದು ದಿಕ್ಕು. ಮಗ ಏನನ್ನೂ ಮಾತನಾಡದೇ ಇದ್ದಾಗ ಪುನಃ ನಾರಾಯಣನೇ ಹೇಳಿದ. ಅಪ್ಪ, ಆಗ ತೋಟಕ್ಕೆ ಬರುತ್ತಿದ್ದಾಗ ಓದು ಎಂದು ಕಳಿಸಿದಿರಿ. ಅದು ನಿಮ್ಮ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಕವಲು ದಾರಿಯಲ್ಲಿ ನಿಂತ ನಾನು ಈಗಿರುವ ಮಾರ್ಗದಲ್ಲಿ ತುಂಬ ದೂರ ಹೋಗಿದ್ದೇನೆ. ಮತ್ತೆ ತಿರುಗಿ ಬರುವುದು ಸಾಧ್ಯ ಇಲ್ಲ, ಸ್ಪಷ್ಟವಾಗಿ ಹೇಳಿದ ಅರ್ಜುನ. ಈಗ ನಮಗೆ ಯಾವ ದಾರಿ, ಅದನ್ನಾದರೂ ಹೇಳ, ಸ್ವಲ್ಪ ಅಸಹನೆಯಿಂದಲೇ ಹೇಳಿದ ನಾರಾಯಣ. ಅರ್ಜುನ ಮೌನವಾಗಿ ಮುಂದೆ ನಡೆದು ಹೋಗುತ್ತಿದ್ದ. ಅಡಿಕೆಯ ನಡುವೆ ಹೊಸದಾಗಿ ಹಚ್ಚಿದ ಕಾಫಿ ಗಿಡಗಳು 2 ಅಡಿ ಎತ್ತರ ಬೆಳೆದಿದ್ದವು. ಅದರ ಮುಖ್ಯ ಚಿಗುರನ್ನು ಚಿವುಟಿ ಒಗೆದು ಕಂಡಿತ್ತು ಅವನಿಗೆ. ಅಪ್ಪ, ಇದೆಂತು? ಕಾಫಿ ಗಿಡದ ಚಿಗುರು ಕತ್ತರಿಸಿ ಒಗೆದದ್ದು? ಮಂಗನ ಕಾಟವೋ ಹೇಗೆ? ಕೇಳಿದ. ಇಲ್ಲ ಮಾರಯ್ಯ, ಅದು ಹಾಗೇ ಬಿಟ್ಟರೆ ಗಿಡ ಎತ್ತರ ಆಗುತ್ತದೆ.
ಮುಂದೆ ಕೊಯ್ಲು ಮಾಡಲು ಕಷ್ಟ. ಹೀಗೆ ಕುಡಿ ಚಿವುಟಿದರೆ ಬುಡದಿಂದ ಅಡ್ಡ ಚಿಗುರು ಬಂದು ಪೊದೆಯ ಹಾಗೆ ಆಗುತ್ತದೆ. ಹಾಗಾಗಿ ನಾನೇ ಚಿವುಟಿ ಒಗೆದದ್ದು ಹೇಳಿದ. ಅಪ್ಪ, ನಾನು ಮತ್ತೆ ಸುಮಾ ಕುಳಿತು ಮಾತನಾಡಿ ಒಂದು ನಿರ್ಧಾರ ತಗೊಂಡು ಅದನ್ನು ಹೇಳಿ ಹೋಗೋಣ ಅಂತಲೇ ಬಂದೆ ಮನೆಗೆ ಹೇಳಿದ ಅರ್ಜುನ. ಏನು ಅದು? ನಾರಾಯಣ ಕುತೂಹಲದಿಂದ ಕೇಳಿದ. ನಿಮಗೆ ವಯಸ್ಸಾಯಿತು. ಇನ್ನು ಮುಂದೆ ಮತ್ತೂ ಆರೋಗ್ಯದ ಸಮಸ್ಯೆ ಹೆಚ್ಚು. ನಮಗೆ ಇಲ್ಲಿ ಬಂದಿರೋದಕ್ಕೆ ಆಗಲ್ಲ. ನೀವೇ ಅಲ್ಲಿಗೆ ಬಂದು ಬಿಡಿ ಎಂದು ನಿಲ್ಲಿಸಿ ಹಿಂತಿರುಗಿ ನೋಡಿದ. ನಾರಾಯಣನ ಮುಖದಲ್ಲಿ ಗೊಂದಲ ಕಂಡಿತು. ತೋಟ, ಗದ್ದೆ, ಮನೆ ಎಂದ. ಮಾರಿಬಿಡೋಣ, ತುಂಬ ಸುಲಭವಾಗಿ ಹೇಳಿದ ಅರ್ಜುನ. ಆದರೆ ಆ ಮಾತುಗಳು ನಾರಾಯಣನ ಕಿವಿಗೆ ಎಣ್ಣೆ ಕಾಸಿ ಹೊಯ್ದ ಹಾಗಾಯಿತು. ಸಣ್ಣ ಮೆಣಸನ್ನು ಕಚಕಚ ಜಗಿದಾಗ ಉಂಟಾಗುವ ಕಂಪನ ಆತನಿಗೆ. ಆಮೇಲೆ ಇಬ್ಬರದೂ ಮಾತಿಲ್ಲ. ನೇರವಾಗಿ ಮನೆಗೆ ಬಂದರು. ಲಕ್ಷ್ಮಿ ಮಜ್ಜಿಗೆ ಬೆಲ್ಲ ಮಾಡಿಟ್ಟಿದ್ದಳು. ಘಟಘಟ ಕುಡಿದ ನಾರಾಯಣ. ಅರ್ಜುನ ಕಾಲ ಮೇಲೆ ಕಾಲು ಹಾಕಿ ಕುಳಿತು ಒಂದೊಂದೇ ಗುಟುಕು ಕುಡಿದ. ಮಗ ಹೇಳೋದು ಕೇಳಿದ್ಯಾ? ನೇರವಾಗಿ ಹೆಂಡತಿಗೆ ಕೇಳಿದ ನಾರಾಯಣ. ಮಾತುಕತೆ ಬಿರುಸಾಗಿ ನಡೆಯಿತು. ಆದರೆ ಅರ್ಜುನ ಶಾಂತವಾಗಿ ಇದ್ದ. ಈ ಸಂದರ್ಭವನ್ನು ಕಣ್ಣಿನಿಂದ ನೋಡಬೇಕೇ ಹೊರತು ಹೃದಯದಿಂದ ಅಲ್ಲ ಎಂಬುದು ಆತನ ಭಾವನೆ. ಲಕ್ಷ್ಮೀ ಸಹ ಮಗನ ಪರವಾಗಿಯೇ ಮತ ಹಾಕಿದಾಗ ಅಂತೂ ಬಹುಮತದಿಂದ ಜಮೀನು ಮಾರುವ ಪ್ರಸ್ತಾಪ ಗೆದ್ದೇ ಬಿಟ್ಟಿತು. ಬೆಂಗಳೂರಿನಲ್ಲಿ ಆರೋಗ್ಯ, ಮನರಂಜನೆ ಮುಂತಾದ ವ್ಯವಸ್ಥೆಗಳು ಉನ್ನತ ಮಟ್ಟದಲ್ಲಿರುವ ಕಾರಣಕ್ಕೆ ಅವರ ವೃದ್ಧಾಪ್ಯ ಸುಲಭವಾದೀತು ಎಂಬುದು ಅವರ ಲೆಕ್ಕಾಚಾರ. ಅಂತೂ ಕರುಳನ್ನೆಲ್ಲ ಕಣ್ಣೀರಾಗಿ ಹರಿಸಿದ ನಾರಾಯಣ ಒಂದು ಒಳ್ಳೆಯ ದಿನ ಬೆಂಗಳೂರಿಗೆ ಹೊರಟು ಹೋದ. ಲಕ್ಷ್ಮಿ ಮಾತ್ರ ತುಂಬ ಹೆಮ್ಮೆಯಿಂದ ನೆಮ್ಮದಿಯಿಂದ ಹೊರಟಳು. ಗಂಡ, ಮಗ, ಸೊಸೆ, ಮೊಮ್ಮಕ್ಕಳು ಇದು ಆಕೆಯ ಪುಟ್ಟ ಪ್ರಪಂಚ. ಆ ಪ್ರಪಂಚದಲ್ಲಿ ತಾನು ನೆಮ್ಮದಿಯಿಂದ ಇರಬಲ್ಲೆ ಎಂಬ ನಂಬಿಕೆ ಆಕೆಗೆ. ಬೆಂಗಳೂರಿಗೆ ಬಂದ ಹೊಸದರಲ್ಲಿ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಯಿತು ಇಬ್ಬರಿಗೂ. ಆದರೆ 2-3 ತಿಂಗಳಲ್ಲಿ ಬೆಂಗಳೂರಿನ ಹೊಸತನ ಅವರನ್ನು ತಮ್ಮ ತೆಕ್ಕೆಯ ಒಳಗೆ ಎಳೆದುಕೊಂಡಿತು. ಆದರೆ ಮತ್ತೆ ಬೇಸರ. ಸಮಯವೇ ಕಳೆಯುವುದಿಲ್ಲ ಎಂಬ ತಕರಾರು ದಿನ ಬೆಳಗಾದರೆ ನಾರಾಯಣನ ತಲೆ ತಿನ್ನತೊಡಗಿತು. ಸ್ವಲ್ಪ ದಿನ ಸಹಿಸಿಕೊಂಡ. ಕೊನೆಗೆ ಇನ್ನು ತನ್ನಿಂದ ಸಾಧ್ಯವಿಲ್ಲ ಅನಿಸಿದಾಗ ಒಂದು ದಿನ, ಅರ್ಜುನ, ನನ್ನ ಕೈಲಿ ಆಗೋಲ್ಲ ಕಣೋ, ನಾನು ಊರಿಗೆ ಹೋಗಿ ಬಿಡ್ತೇನೆ. ಎಲ್ಲಾದರೂ ಸಣ್ಣ ಜಮೀನು, ಪುಟ್ಟ ಮನೆ ಕೊಡುವುದು ಇದೆಯಾ ಅಂತ ಕೇಳಿ ನೋಡು. ಹೇಗೋ ದಿನ ದೂಡುತ್ತೇವೆ ಎಂದ. ಮತ್ತೆ ಮನೆಯಲ್ಲಿ ಆ ಕುರಿತ ಚರ್ಚೆ. ಅರ್ಜುನನಿಗೆ ಅವರನ್ನು ಮತ್ತೆ ದೂರ ಕಳಿಸಲು ಇಚ್ಛೆ ಇಲ್ಲ. ಅಲ್ಲಿಯೇ ಇರಲು ನಾರಾಯಣನಿಗೆ ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ. ಲಕ್ಷ್ಮಿ ನೀರಿನಂತೆ ತನ್ನ ಮನಸ್ಸು ಸಿದ್ಧ ಮಾಡಿಕೊಂಡಿದ್ದಳು. ಯಾವ ಪಾತ್ರೆಗೆ ಹಾಕಿದರೆ ಅದರದೇ ಆಕಾರ. ಹೀಗೆ 4-5 ದಿನ ಕಳೆದಾಗ ನಾರಾಯಣನಿಗೆ ಅಸಹನೆ ಆರಂಭವಾಯಿತು. ಅರ್ಜುನನಿಗೂ ಇದು ಹೀಗೆ ಮುಂದುವರೆದರೆ ಅಪ್ಪನ ಆರೋಗ್ಯದ ಮೇಲೆ ಪರಿಣಾಮ ಆಗಲಿದೆ ಎಂದು ತಿಳಿಯಿತು. ಆ ರಾತ್ರಿ ಅರ್ಜುನ ಮತ್ತು ಸುಮಾ ಆ ಕುರಿತು ತುಂಬ ಹೊತ್ತು ಚರ್ಚಿಸಿದರು. ಈಗ ಮತ್ತೆ ಊರಿಗೆ ಕಳುಹಿಸಿದರೆ ಹಿಂದಿನ ಸಮಸ್ಯೆಗಳೇ ಮುನ್ನೆಲೆಗೆ ಬರುತ್ತವೆ. ಕೊನೆಗೆ ಸುಮಾ ಒಂದು ಉಪಾಯ ಹೇಳಿದಳು. ಅದು ತುಂಬ ಆಕರ್ಷಕವಾಗಿ ಕಂಡಿತು ಅರ್ಜುನನಿಗೆ. ಮಾರನೇ ದಿನವೇ ತನ್ನ ಮನೆ ಇರುವ ಏರಿಯಾದಲ್ಲಿಯೇ ಸೂಕ್ತ ಸ್ಥಳಕ್ಕಾಗಿ ಶೋಧನೆ ಶುರು ಮಾಡಿದ. ಅವನ ಅದೃಷ್ಟವೋ ಎಂಬಂತೆ ಅವರ ಮನೆಯಿಂದ 3 ಬೀದಿಯ ಆಚೆಗೆ ಒಂದು ಮನೆ ಸಿಕ್ಕಿತು. ಎಲ್ಲವನ್ನೂ ಅಪ್ಪ ಮತ್ತು ಅಮ್ಮರಿಂದ ಮುಚ್ಚಿಟ್ಟು ಅರ್ಜುನ ಮತ್ತು ಸುಮಾ ತಯಾರಿ ಮಾಡಿದರು. ಮುಂದೆ 10-15 ದಿನಗಳ ನಂತರ ಒಂದು ದಿನ, ಅಪ್ಪ, ಅಮ್ಮ ಹೇಳಿ ಹೊರಡೋಣ ಎಂದ ಅರ್ಜುನ. ಸುಮಾ ಸಹ ತಯಾರಾಗಿ ನಿಂತಿದ್ದಳು. ನಾರಾಯಣ ಮತ್ತು ಲಕ್ಷ್ಮಿ ಇಬ್ಬರಿಗೂ ಆಶ್ಚರ್ಯ. ಎಲ್ಲಿಗೆ ಕೇಳಿದರು. ನಿಮ್ಮ ಹೊಸ ಮನೆಗೆ ಹೇಳಿದ. ಅರ್ಜುನ ಕಾರು ಹೊರತೆಗೆದ. ಇಬ್ಬರೂ ಏನೊಂದೂ ಅರ್ಥವಾಗದೆ ಅದರಲ್ಲಿ ಕುಳಿತರು. ಅದೊಂದು ಸಾಧಾರಣ ಮನೆ. ಸುತ್ತಲೂ ಭದ್ರವಾದ ಕಾಂಪೌಂಡ್ ಇತ್ತು. ಕಾರಿಳಿದು ಬಿರೆಬಿರನೆ ಹೊರಟ ಅರ್ಜುನ. ನಾರಾಯಣ ಸಹ ಆತನನ್ನು ಹಿಂಬಾಲಿಸಿದ. ಮನೆಯ ಒಳಗೆ ಹೋಗದೆ ನೇರವಾಗಿ ಹೊರಗಿನ ಮೆಟ್ಟಿಲು ಬಳಸಿ ಟೆರೇಸಿಗೆ ಕರೆದೊಯ್ದ. ಅಲ್ಲಿ ಆಗಲೇ ಅದ್ಭುತ ತಯಾರಿ ಮಾಡಲಾಗಿತ್ತು. ಒಂದು ಉತ್ತಮವಾದ ಟೆರೇಸ್ ಗಾರ್ಡನ್ ಸಿದ್ಧವಾಗಿತ್ತು. ವಿಧ ವಿಧದ ಹೂವಿನ ಕುಂಡಗಳು, ಹಲವಾರು ತರಕಾರಿ ಗಿಡಗಳು, ಕೆಲವು ಬೋನ್ಸಾಯಿ ಗಿಡಗಳು. ಒಂದು ಕಡೆ ಸಣ್ಣ ನೀರಿನ ಕೊಳ, ಅದರ ಪಕ್ಕದಲ್ಲಿ ಸಣ್ಣ ಗಣಪತಿಯ ಗುಡಿ. ಇದೇ ನಮ್ಮನೆ ಚೌಡಿ ಹೊಂಡ ಇದ್ದ ಹಾಗೆ ಇದೆ, ನಾರಾಯಣ ಜೋರಾಗಿ ಕೂಗಿದ. ಆತನ ಮುಖದ ಮೇಲಿನ ಸಂತೋಷದ ರೇಖೆಗಳು ಅರ್ಜುನನ ಹೃದಯದಲ್ಲಿ ನೆಮ್ಮದಿಯ ಅಲೆ ಎಬ್ಬಿಸಿದವು.